ಇನ್ನು ಅನ್ವರ್ ಮಾಣಿಪ್ಪಾಡಿ ಅವರ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆಗೆ ಅನ್ವರ್ ಮಾಣಿಪ್ಪಾಡಿ ಅವರು ಕೂಡ ರಿಯಾಕ್ಟ್ ಅನ್ನ ಮಾಡಿದ್ರು. ಈಗ ಅದಕ್ಕೆ ಮತ್ತೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗ ಮತ್ತೊಂದು ಸುತ್ತಿನ ವಕ್ಫ್ ವಾರ್ ಶುರು ಆಗುವಂಗೆ ಕಾಣಿಸ್ತಾ ಇದೆ. ಮಾಣಿಪ್ಪಾಡಿಗೆ ಕೋಟಿ ಆಫರ್ ವಿಚಾರಕ್ಕೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಣಿಪ್ಪಾಡಿ ಅವರ ವಿಡಿಯೋ ರೆಕಾರ್ಡ್ನಲ್ಲಿ ಹೇಳಿದ್ದಾರೆ. ವಿಡಿಯೋ ರೆಕಾರ್ಡ್ನಲ್ಲಿ ಇದೆ, ಅದು ಆಫರ್ ಬಗ್ಗೆ ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ, ಅದರ ಆಧಾರದ ಮೇಲೆ ನಾನು ಮಾತನಾಡಿದ್ದೇನೆ. ಈ ಪ್ರಕರಣವನ್ನು ಸಿಬಿಐಗೆ ಕೊಡಲಿ ಅಂತ ಮುಖ್ಯಮಂತ್ರಿಗಳು ಇದ್ದಾರೆ. ಅವರೇ ಪ್ರಧಾನಿ ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಗದಗ ಜಿಲ್ಲೆಯ ಹರ್ಲಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೆಕಾರ್ಡ್ನಲ್ಲಿ ಹೇಳಿದಾರಪ್ಪ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ, ಈಗ ಹೇಳಿಸಿರ್ಬೋದು ಅನ್ನೋ ಕಾಣಿಸುತ್ತೆ ಅವ್ರ ಕೈನಲ್ಲಿ. ಬಟ್ ವಿಡಿಯೋ ರೆಕಾರ್ಡ್ನಲ್ಲಿ ಅವರೇ ಹೇಳಿರೋದು, ಪತ್ರ ಬರೆದವ್ರೆ. ಪ್ರೈಮ್ ಮಿನಿಸ್ಟರ್ಗೆ, ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಈಗ ಗೊತ್ತಿಲ್ಲ ನನಗೆ, ಬದಲಾವಣೆ ಮಾಡ್ಕೊಂಡಿದ್ರೆ ಅದೇನು ನೋಡ್ತೀನಿ ನಾನು, ಯಾಕೆ ಬದಲಾವಣೆ ಮಾಡ್ಕೊಂಡಿದ್ರು. ಬದಲಾವಣೆ ಮಾಡ್ಕೊಂಡು ಹೇಳಿಸಿರ್ಬೋದು ಅವರು. ರೆಕಾರ್ಡ್ನಲ್ಲಿ ಹೇಳಿದಾರಪ್ಪ, ವಿಡಿಯೋ ರೆಕಾರ್ಡ್ನಲ್ಲಿ ಇದೆಯಲ್ಲ, ಈಗ ಹೇಳಿಸಿರ್ಬೋದು ಅನ್ನೋ ಕಾಣಿಸುತ್ತೆ ಅವ್ರ ಕೈನಲ್ಲಿ. ಬಟ್ ವಿಡಿಯೋ ರೆಕಾರ್ಡ್ನಲ್ಲಿ ಅವರೇ ಹೇಳಿರೋದು, ಪತ್ರ ಬರೆದವ್ರೆ. ಪ್ರೈಮ್ ಮಿನಿಸ್ಟರ್ಗೆ, ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಈಗ ಗೊತ್ತಿಲ್ಲ ನನಗೆ, ಬದಲಾವಣೆ ಮಾಡ್ಕೊಂಡಿದ್ರೆ ಅದೇನು ನೋಡ್ತೀನಿ ನಾನು, ಯಾಕೆ ಬದಲಾವಣೆ ಮಾಡ್ಕೊಂಡಿದ್ರು. ಬದಲಾವಣೆ ಮಾಡ್ಕೊಂಡು ಹೇಳಿಸಿರ್ಬೋದು. ಸರ್, ಬದಲಾವಣೆಯನ್ನು ಮಾಡ್ಕೊಂಡಿದ್ರೆ ಹೇಳಲ್ವ ರಾಜಕಾರಣಿಗಳು, ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ನಾನು ಹಂಗೆ ಹೇಳೇ ಇರಲಿಲ್ಲ ಅಂತ ಹೇಳಿ. ಈಗ ಕೆಲವರು ಕೊಡುವಂಥ ಹೇಳಿಕೆಗಳು ರಾಜಕೀಯವಾಗಿ ಲಾಭವಾಗಿ ಪಡ್ಕೊಳ್ತಾರೆ. ಬಟ್ ಅವರು ಕೊಡುವಂಥ ಹೇಳಿಕೆಗಳನ್ನು ತಿರುಚಲಾಗಿದೆ ಅಂತ ಹೇಳ್ತಾರೆ. ನನಗೆ ಆಫರ್ ಮಾಡಿದೆಲ್ಲ ಕಾಂಗ್ರೆಸ್ನವರೇ. ಯಾರ್ಯಾರ ಮುಖಾಂತರ ಯಾರ್ಯಾರು ಬಂದು ನನಗೆ ಆಫರ್ ಮಾಡ್ತಾ ಇದ್ರು. 105 ಕೋಟಿ ಎಲ್ಲ, ಅದು ಅದಕ್ಕಿಂತ ಜಾಸ್ತಿ ಎಷ್ಟು ಬೇಗ ಕೊಡ್ತೇನೆ, ನೀವು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಇದೆಯಲ್ಲ, ಹೋಗಿ ನಾವು ಮಾಡ್ತೇವೆ ಅವ್ರು ಹೇಳಿದ್ದು, ಕಾಂಗ್ರೆಸ್ನವ್ರು ಹೇಳಿದ್ದು. ಖಂಡಿತ ಕಾಂಗ್ರೆಸ್ನವರೇ ಮಾಡಿದ್ದು, ಮತ್ತೆ ಯಾರು ಮಾಡಿಲ್ಲ. ದುಡ್ಡಿನ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾತ್ರ ನನಗೆ ಕೊಡ್ತಿದ್ದೇನೆ, ನಾವು ನಿಮಗೆ, ನೀವು ಅದರ ವಿಷಯ ಬಿಟ್ಬಿಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರೇ. ಅಲ್ಲ, ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ಸು ಕೂಡ ಇದೆ. ಮೀಡಿಯಾದಲ್ಲೂ ಅದನ್ನು ಕವರ್ ಮಾಡಿದರು ಆ ಸಂದರ್ಭದಲ್ಲಿ. ಈಗ ಅವರು ಮಾತು ಬದಲಾಯಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾವ ರೀತಿ ನಾವು ಅದು ತೊಗೋಬೇಕನ್ನೋದು ಗೊತ್ತಾಗೋದಿಲ್ಲ. ಆದರೆ ಇಷ್ಟಂತೂ ನಿಜ, ಅವ್ರ ಮನೆಗೆ ಹೋಗಿದ್ರು, ವಿಜಯೇಂದ್ರ ಅವರು ಆಫರ್ ಮಾಡಿದರು, ಅದನ್ನು ಅವರೇ ಹೇಳಿರೋದು. ಯಾರಿಗೂ ಗೊತ್ತಿತ್ತು ಅದು? ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ವಕ್ಫ್ ಅಂದಿನ ಅನ್ವರ್ ಮಾನಪ್ಪಾಡಿ ಅವರು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಮುಖಂಡರುಗಳು ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿಜಯೇಂದ್ರನೊಬ್ಬರ ಅಂದಿನ ಮುಖ್ಯಮಂತ್ರಿಗಳ ಮಗ ಆಗಿ ನಾನ್ಯಾಕೆ ಅನ್ವರ್ ಮಾನಪ್ಪಾಡಿ ಅವ್ರ ಮನೆಗೆ ಹೋಗ್ಬೇಕು, ನಾನ್ಯಾಕೆ 105 ಕೋಟಿ ಆಫರ್ ಮಾಡಬೇಕು, ಅದು ಕಾಂಗ್ರೆಸ್ ಅನ್ನ ಮುಖಂಡರನ್ನ ಬಚಾವ್ ಮಾಡೋದಕ್ಕೆ. 150 ಕೋಟಿ ರೂಪಾಯಿದ್ದು ಆರೋಪದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಆಕ್ಚುಲಿ ಅದು ಉತ್ತರ ಕೊಡ್ಲಿಕ್ಕೆ ವರ್ತ ಅಲ್ಲ. ಅದು ನನ್ನ ಪ್ರಕಾರ ಬಾಯಿ ಬಂದಂಗ ಮಾತಾಡೋದು ಅಂತ ಇದ್ರ ಅರ್ಥ. 1500 ಕೋಟಿ